ಕಾಡಿನಲ್ಲಿ ಹುಟ್ಟಿ ಬೆಳೆದಂತಹ ನಾನು ಬೇಡನಾಗಿರಬಹುದು, ಆದರೆ ಯಾರಲ್ಲಿ ಬೇಡುವವು ನಾನಲ್ಲ. ಕಾಡಿನಲ್ಲಿರುವ ಮೃಗ ಪಕ್ಷಿಗಳನ್ನ ಈ ಕಲಿತಂತಹ ಬಿಲ್ಲು ವಿದ್ಯೆಯಿಂದ ಸಂವರಿಸಿ ಅದರಿಂದ ಜೀವನೋಪಾಯವನ್ನು ಮಾಡುವವರು ನಾವು. ನನ್ನ ತಂದೆಗೆ ಒಂದು ಆಸೆ ಇತ್ತು, ತಾನು ಶ್ರೇಷ್ಠ ಬಿಲ್ಲುಗಾರನಾಗಬೇಕು ಎಂಬ ಆಸೆ ಇತ್ತು. ಆ ಧನು ಎಂಬಾತ ತನ್ನ ಜೀವಿತದಲ್ಲಿರುವಂತಹ ಎಲ್ಲ ಗಳಿಕೆಯನ್ನು ಸಂಗ್ರಹಿಸಿ ವಿಶೇಷವಾದ ಲೋಹದಿಂದ ಬಿಲ್ಲು ಬಾಣವನ್ನು ತಯಾರಿಸಿದರು. ನೋಡುವಾಗ ಚಿನ್ನದ ಹಾಗೆ ಇತ್ತು. ಆ ಕಾರಣದಿಂದ ನನ್ನ ತಂದೆ ಹಿರಣ್ಯಧನು ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟ. ಆದರೆ ಅವರ ಮುಪ್ಪಿನ ಸಮಯದಲ್ಲಿ ಅವರಲ್ಲಿರುವಂತಹ ಹುಟ್ಟಿಕೊಂಡಂತಹ ಆಸೆ ಈಡೇರಲಿಲ್ಲ. ಹಾಗಾದ್ರೆ ಅವರ ಆಸೆಯನ್ನು ನಾನು ಈಡೇರಿಸಬೇಕು. ಅಷ್ಟೇ ಅಲ್ಲ, ನನ್ನ ಮನದ ಸಂಕಲ್ಪ ಏನು, ನಾವು ಹೀಗೆ ಇರುವುದೇ, ಕಾಡಿನಲ್ಲಿ ವಾಸ ಮಾಡಿಕೊಂಡು ಈ ಪ್ರಾಣಿಗಳ ಜೊತೆ ಬೇಟೆಯಾಡಿ ಹೊಟ್ಟೆ ಬಾಡಿಗೆ ತಿಂದುಕೊಂಡು ನಮ್ಮ ಜೀವನ ಇಷ್ಟೆಯೇ? ಹಾಗಾದ್ರೆ ಮುಂದುವರಿಯುವುದು ಹೇಗೆ? ಅಥವಾ ಜ್ಞಾನವನ್ನು ವೃದ್ಧಿಸುವುದು ಹೇಗೆ? ಈ ಒಂದು ಕಲ್ಪನೆ ನನ್ನಲ್ಲಿ ಹುಟ್ಟಿಯಿತು. ಹಾಗಾದ್ರೆ ಈ ಕೇವಲವಾದಂತಹ ಬಿಲ್ಲುಗಾರಿಕೆ ಯಾರು ಮಾಡ್ತಾರೆ? ಹಾಗಾದ್ರೆ ಇನ್ನೂ ಕಲಿಬೇಕು ಎಂಬ ಮನದ ಆಸೆ, ಅಭಿಲಾಷೆ ಹುಟ್ಟಿಕೊಂಡಿತು. ಕಲಿಬೇಕೆಂಬ ತುಡಿತ ನಮ್ಮಲ್ಲಿ ಕೆಲವರಿಗೆ ಅದಿಲ್ಲ.
ಕಲಿತಾಯಿತು ಅಂತ. ಯಾವುದಾದ್ರೂ ಕಲಿಯುವಿಕೆಯಲ್ಲಿ ಮುಗಿಯಿತು ಅಂತ ಉಂಟಾ? ಇನ್ನೂ ಕಲಿಬೇಕು. ಕಲಿಲಿಕ್ಕೆ ಇದೆ, ಸಾಗರೋಪಾದಿಯಲ್ಲಿ ಕಲಿಲಿಕ್ಕಿದೆ. ಕಲಿತಾಯಿತು ಎಂಬುದು ಇಲ್ಲ. ಹಾಗಾದ್ರೆ ಕೇಳಿದ್ದು ನಾನು, ತಿಳುವಳಿಕೆ ಉಳ್ಳವರು ಜ್ಞಾನಿಗಳು ವಿಶೇಷವಾದ ಮಂತ್ರಾಸ್ತ್ರಗಳನ್ನೆಲ್ಲ ಪ್ರಯೋಗಿಸ್ತಾರಂತೆ. ಕೇವಲ ಒಂದು ಬಾಣ ಬಿಟ್ಟಾಗ 2 ಆಗಿ 4 ಆಗಿ 10 ಆಗಿ 100 ಆಗಿ ಹೋಗುವಂತಹ ವಿಶೇಷ ಮಂತ್ರ ಅಸ್ತ್ರಗಳನ್ನ ಕಲಿತಿದ್ದಾರಂತೆ. ಹಾಗಾದ್ರೆ ಅಂಥದ್ದೆಲ್ಲ ಉಂಟು ಅಂತ ನನ್ನ ತಿಳುವಳಿಕೆಗೆ ಬಂತು. ಅದನ್ನ ನಾವ್ಯಾಕೆ ಕಲಿಬಾರದು? ಹೆಚ್ಚೇಕೆ ನಾವು ಕೂಡ ಪಂಚವರ್ಣದಲ್ಲಿ ನಾವು ಪರಾಕ್ರಮವಂತರೇ, ಒಂದು ರೀತಿಯಲ್ಲಿ ನಾವು ಕ್ಷತ್ರಿಯರೇ. ಪರಾಕ್ರಮ ಮಾಡುವವರೆಲ್ಲ ಒಂದು ತರದ ಕ್ಷತ್ರಿಯರೇ. ಯಾವುದೇ ಕ್ರೂರ ಪ್ರಾಣಿ ಬರಲಿ ಎದೆಗುಂದದೆ ಮುಂದುವರಿದು ಹೋಗಿ ಬೇಟೆಯಾಡುವುದು ಅಥವಾ ಅಲ್ಲಿಂದ ಓಡಿಸುವುದು, ನಮ್ಮವರನ್ನ ರಕ್ಷಣೆ ಎಲ್ಲ ಮಾಡುವುದು, ಇದು ಒಂದು ಪರಾಕ್ರಮವೇ. ಹಾಗಾದ್ರೆ ಅಲ್ಲಿಗೆ ಸೀಮಿತ ಅಲ್ಲ, ಇನ್ನೂ ವಿಶೇಷವಾದ ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕು ಅಂತ ಮನದ ಸಂಕಲ್ಪ ಎಷ್ಟೋ ಸಮಯದಿಂದ ಇತ್ತು. ಆದ್ರೆ ಇತ್ತೀಚೆಗೊಂದು ವಾರ್ತೆ ಬಂತು. ಅಂತಿಂತಹವರಲ್ಲ, ಕಲಿಸುವ ಯೋಗ್ಯತಾವಂತ ಪುರುಷೋತ್ತಮ ಒಬ್ಬರಿದ್ದಾರಂತೆ ಹಸ್ತಿನಾವತಿಯಲ್ಲಿ. ಕಲ್ತ್ರೆ ಅವರಲ್ಲಿ ಕಲಿಬೇಕು. ಹೇಳಿಕೊಡುವ ವಿದ್ಯೆ ಬೇರೆ, ಮಾಡುವ ವಿದ್ಯೆ ಬೇರೆ. ಹೇಳಿಕೊಡುವವನು ಮಾಡಲಾರ, ಆಡುವವ ಹೇಳಿಕೊಡಲಾರ. ಎರಡನ್ನೂ ಗೊತ್ತಿದ್ದವ ವಿಶೇಷ ಜ್ಞಾನಿ, ಸುಜ್ಞಾನಿ. ಅಂತಹ ವಿಶೇಷ ಗುಣವುಳ್ಳವರು ಹಸ್ತಿನಾವತಿಯಲ್ಲಿದ್ದಾರಂತೆ. ಅವರಲ್ಲಿ ಹೋಗಬೇಕಲ್ಲ, ಹೋಗಿ ಕೇಳಿದ್ರೆ ಹೇಳಿಕೊಡ್ತಾರೆ. ಹಸ್ತಿನಾವತಿಯಲ್ಲಿರುವಂತಹ ವಿಶೇಷವಾದ ಸುಜ್ಞಾನಿಯ ಬಳಿಗೆ ನಾನು ಹೋಗಬೇಕಾದ್ರೆ ಹೋಗುವ ಪರಿಯೇ ವಿಚಿತ್ರವಾಗಿರಬೇಕು. ನಮ್ಮವರೆಲ್ಲ, ಈ ಬೇಡರ ಪಡೆಗಳೆಲ್ಲ ಮಿರಮಿರನೆ ಕಣ್ಣರಳಿಸಿ ನೋಡ್ತಾ ಇದ್ದಾರೆ. ಯಾಕೆ? ನಾನು ನನ್ನಲ್ಲಿರುವ ಬಿಲ್ಲನ್ನು ನಾನು ಹೊಗಲಿನ ಮೇಲೆ ಇರಿಸಿ ಹೊರಡುವ ಪರಿಯನ್ನು ನೋಡಿದ್ದು ನಾನು ಏನಾದ್ರು ಸಾಧಿಸಿಯೇ ಬಂದೇನು ಎಂಬ ಆತ್ಮವಿಶ್ವಾಸ ಅವರಲ್ಲಿದೆ. ಹಾಗಿದ್ರೆ ಹಸ್ತಿನಾವತಿಗೆ ತೆರಳಿ ಅವರಲ್ಲಿ ಕಾಡಿಯೋ ಬೇಡಿಯೋ ಕಲಿಬೇಕೆಂಬ ತುಡಿತ ಸಾಧಿಸಿದ್ರೆ ಏನನ್ನು ಬೇಕಾದ್ರೂ ಮಾಡಬಹುದು. ಛಲ ಬೇಕು, ಆಸಕ್ತಿ ಬೇಕು, ಭಕ್ತಿ ಬೇಕು, 3 ನನ್ನಲ್ಲಿದೆ. ಕಲಿಬೇಕೆಂಬ ತುಡಿತ ಇದೆ. ಹೋಗಿ ಅವರಲ್ಲಿ ವಿಜ್ಞಾಪನೆ ಮಾಡ್ತೇನೆ, ಕಲಿಸಿಯ ಹೇಳ್ತೇನೆ. ಶರಸನದ ಕೆಳಗಿರಿಸಿ ಮುಂದೆ ತಂದು ಗುರುವರನ ಪದ ಕೆರಗಲ್ಲವನು ಹರುಜರಿಯು ಬಿಲ್ಲೋಜ ಭರದುತ್ತ ಬಾಲಕನ ಹರುಜನಿಂಬಿಲ್ಲೋಜ ಪರಸುತ್ತ ಬಾಲಕನ ಸರಸವದನ ತುಳ್ಳಿಂದವಗೆ ಗುರುವರನ ಪದ ಕೆರಗಲ್ಲವನು ಜಯ ಜಯ ಧನ್ಯನಾದಿನು ಸ್ವಾಮಿ, ಧನ್ಯನಾದಿನು.
ನಿಮ್ಮ ಮುಖಾರವಿಂದವನ್ನು ನೋಡಿದಾಗ ನನ್ನ ಮನಸ್ಸು ಪುಳಕಿತಗೊಂಡಿತ್ತು. ಸ್ವಾಮಿ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೇನೆ. ಇನ್ನೇನು ಹೆಚ್ಚಿಗೆ ನನಗೆ ಮಾಡಲಿಕ್ಕೆ ನನಗೇನು ತಿಳುವಳಿಕೆ ಇಲ್ಲ. ನನಗೆ ಬುದ್ಧಿ ತೆರೆದು ಏನೆಲ್ಲ ಮಾಡುವುದು ಎಲ್ಲವನ್ನ ಮಾಡಿದ್ದೇನೆ. ದೂರದಿಂದಲೇ ಆಸೆಯ ಕಂಗಳನ್ನಿಟ್ಟುಕೊಂಡು ನನ್ನ ಪಾದಮೂಲವನ್ನು ಸೇರಿ ನಮಸ್ಕರಿಸಿ ಆಶೀರ್ವದಿಸುವುದಕ್ಕಾಗಿ ಅಪೇಕ್ಷೆಯಿಂದ ನಿಂತಿರು. ನೋಡು, ಅಭ್ಯಾಸ ನಿರತರಾದಂತಹ ಎಷ್ಟೋ ಕ್ಷತ್ರಿಯ ಕುಮಾರಕರು ಶಸ್ತ್ರಾಸ್ತ್ರಗಳ ವಿದ್ಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದನ್ನು ಆಸೆಯ ಕಂಗಳಿಂದ ಕಣ್ಣರಳಿಸಿ ನೀನು ಕಾಣುತ್ತಿರುವುದನ್ನು ನಾನು ನೋಡಿ ಆ ಕುರಿತಾಗಿ ಅತಿಯಾದಂತಹ ಒಂದು ಅಪೇಕ್ಷೆಯನ್ನು ಇರಿಸಿಕೊಂಡವನಂತೆ ನಿನ್ನ ನೋಟ ನನಗೆ ನಿನ್ನ ಅಂತರಂಗವನ್ನು ತೆರೆದಿರುತ್ತದೆ. ಯಾರಯ್ಯ ನೀನು? ಯಾರ ಕುವರ? ಎಲ್ಲಿಂದ ಬಂದವ? ಹೆಸರೇನು? ಬಂದ ಉದ್ದೇಶ ಯಾವುದು? ನನಗೊಂದು ಗೊತ್ತೇ ಆಗ್ತದೆ. ಗುರುರಾಯ ಲಾಲಿಸಿ ಶಬರೇಂದ್ರ ನಿರುದಿಪ್ಪ ಶಬರೇಂದ್ರ ಇರುತ್ತಿರುವ ಕರೆಯುವರೇ ಕಲವ್ಯ ಎಂದೆನು ಕರೆಯುವರೇ ಕಲವ್ಯ ಎಂದೆನು ತೆನ್ನನು ನಾನು ಕಾಡಿನಲ್ಲಿ ಹುಟ್ಟಿ ಬೆಳೆದವ ಸ್ವಾಮಿ. ನಾಡಿನವನಲ್ಲ, ಹೆಚ್ಚು ಜ್ಞಾನವಂತನೂ ನಾನಲ್ಲ. ನೀವು ಸುಜ್ಞಾನಿಗಳು ಇದ್ದೀರಿ ಸ್ವಾಮಿ. ಕಾಡಿನಲ್ಲಿ ರಾಜನೆನಿಸಿಕೊಂಡವ ಅಥವಾ ತಾನೇ ಇಟ್ಟುಕೊಂಡದ್ದ ಗೊತ್ತಿಲ್ಲ, ಹಿರಣ್ಯಧನು ಎಂಬ ಒಬ್ಬ ವೀರಾತ್ಮ ಇದ್ದಾನೆ. ಅವನ ಮಗ ನಾನು. ಶಬರ ಕುಲದ ಮಾನಿ? ಹೌದು. ಶಬರರೊಡೆಯರಾದ ಹಿರಣ್ಯಧನುವಿನ ಮಗ ನಾನು. ನಿನ್ನ ಹೆಸರು? ಏಕಲವ್ಯ ಅಂತ ಎಲ್ಲರೂ ಕರೀತಾರೆ. ಏಕಲವ್ಯನೆಂದು ನಿನ್ನ ಹೆಸರು? ಯಾಕೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲರೂ ಕರೀತಾರೆ ಏಕಲವ್ಯ ಅಂತ. ಇರ್ಲಿ ಬಿಡು, ಹೆಸರಿನ ಕಾರಣ ಇರಬೇಕು ಅಂತೇನು ಹುಡುಕ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ಚಿಕ್ಕವನಿಂದಲೂ ನನಗೆ ಏನಾದ್ರೂ ವಿಶೇಷ ಸಾಧನೆ ಮಾಡಬೇಕು ಅಂತ ಆಸೆ ಸ್ವಾಮಿ. ಒಳ್ಳೆಯದು, ಏನಾದ್ರೂ ಕಲಿಬೇಕು ಅಂತ. ಹಾಗಾದ್ರೆ ಕಾಡಿನಲ್ಲಿ ಇರುವಂತಹ ಶಬರರಾದ ನಾವು
ಕಲಿಯುವುದು ತಪ್ಪೇ? ಹಾಗೆ ಏನಾದರೂ ವಿಶೇಷವಾದದ್ದನ್ನ ಕಲಿಬೇಕು ಎಂಬ ತುಡಿತದಿಂದ ಪ್ರಾಜ್ಞರಲ್ಲಿ ಜ್ಞಾನಿಗಳಲ್ಲಿ ಕಲಿಯುವ ಎಂಬ ಮನೋ ಅಭಿಲಾಷೆಯನ್ನು ಹೊಂದಿದ್ದವ ನಾನು ನೇರವಾಗಿ ನಿಮ್ಮ ವಿಷಯ ತಿಳಿದು ಇಲ್ಲಿಗೆ ಬಂದಿದ್ದೇನೆ ಸ್ವಾಮಿ. ನಾವೆಲ್ಲ ಪ್ರಾಣಿಗಳನ್ನು ಹೊಳೆದುಳಿಸುವಂತಹ ಸಾಮಾನ್ಯ ಬಿಲ್ಲುಗಾರರು, ಶಬರರು, ಕಿರಾತರು, ಏನೇನು ಬೇಡರು ಏನೇನು ಕರೀತಾರೆ. ಆದರೆ ವಿಶೇಷವಾದಂತಹ ಮಂತ್ರಾಸ್ತ್ರಗಳನ್ನ, ಅಸ್ತ್ರ ಪ್ರಯೋಗಗಳನ್ನ, ಕೇವಲ ಶಬ್ದ ಮಾತ್ರದಿಂದ ಬಿಡುವಂತಹ ಅಸ್ತ್ರಗಳನ್ನೆಲ್ಲ ಕಲೀಲಿಕ್ಕೆ ಉಂಟು ಅಂತ ಯಾರೋ ಹೇಳಿದಾಗ ಆಯಿತು. ಅದನ್ನೆಲ್ಲ ಕಲಿಬೇಕಿದ್ರೆ ಯಾರು ಸಮರ್ಥರು? ನೀವೇ ಸಮರ್ಥರು ಅಂತ ವಿಷಯವನ್ನ ನಾನು ಕೇಳಿ ತಿಳಿದೆ. ಆ ಕಾರಣದಿಂದ ಕಲಿಯುವ ತುಡಿತದಿಂದ ಬಂದಿದ್ದೇನೆ ಸ್ವಾಮಿ. ಅನುಗ್ರಹಿಸಬೇಕು, ಅನುಗ್ರಹಿಸಬೇಕು. ಶಾಪವಿದ್ಯಾ ದುರಂಧರನನ್ನಿಸಿಕೊಳ್ಳಬೇಕು. ಈ ಬಗೆಯ ಉತ್ಸಾಹದಿಂದ ನೀನು ಇಲ್ಲಿಗೆ ಆಗಮಿಸುವುದು. ವಿದ್ಯೆಯ ಕುರಿತಾದಂತಹ ನಿನ್ನ ಆಸಕ್ತಿ ನಿನ್ನ ಅಂತರಂಗದಲ್ಲಿ ಎಷ್ಟು ತುರೀಯವಾಗಿ ತುಂಬಿಕೊಂಡಿದೆ ಅನ್ನುವುದನ್ನು ನಿನ್ನನ್ನು ನೋಡಿದಾಗಲೇ ನಾನು ಅರ್ಥವಿಸಿಕೊಂಡ. ಏನು ಮಾಡೋಣ? ಈ ಪ್ರಪಂಚದಲ್ಲಿ ಆ ಭಗವಂತನ ಸೃಷ್ಟಿಯ ವಿಚಿತ್ರವೇ ಇದಿರಬೇಕು. ಏನು ಸ್ವಾಮಿ? ಅರ್ಹತೆ ಇದ್ದವರಿಗೆ ಅಪೇಕ್ಷೆ ಇರುವುದಿಲ್ಲ, ಅಪೇಕ್ಷೆ ಇದ್ದವರಿಗೆ ಅರ್ಹತೆ ಇರುವುದಿಲ್ಲ. ಈ ವಿಧಿಯ ವಿಪರೀತಕ್ಕೆ ನಾವು ಏನನ್ನಾಡುವುದಕ್ಕಾಗ್ತದೆ ಹೇಳು? ಕಂಡೆಯಲ್ಲ ನೀನಿಲ್ಲಿ ವಿದ್ಯಾ ಸಾಧನೆಯಲ್ಲಿ ತೊಡಗಿಸಿಕೊಂಡಂತಹ ಅರಗುವರರನ್ನು. ಇವರಲ್ಲಿ ಅಪೇಕ್ಷೆ ಇದ್ದವರೋ ಆಸಕ್ತಿ ಇದ್ದವರೋ ಇಲ್ಲ ಅಂತ ನಾನು ಆಡಿದ್ದಲ್ಲ. ಹಾಗೆಂದು ಕೆಲವೆಲ್ಲ ಮಂದಿಗಳಿಗೆ ಹಿರಿಯರ ಒತ್ತಾಯಕ್ಕೆ ಬೇಕಾಗಿ ಗುರುಮಠಕ್ಕೆ ಹೋಗುವಂತಹ ಪರಿಪಾಠದಿಂದ ಬಂದವರು ಅನೇಕರಿದ್ದಾರೆ. ಒತ್ತಾಯಪೂರ್ವಕವಾಗಿ, ಇಲ್ಲದಿದ್ದರೆ ಹಿರಿಯರು ಗದರಿಸ್ತಾರೆ, ಕಲಿಯದೇ ಇದ್ರೆ ಅನ್ನೋ ಕಾರಣಕ್ಕೆ ಬಂದವರು. ವಿದ್ಯೆಯ ಕುರಿತಾದ ಅಪೇಕ್ಷೆಯಿಂದಲ್ಲ, ವಿದ್ಯೆಯ ಕುರಿತಾಗಿ ತೀರದ ಹಸಿವನ್ನು ಹೊಂದಿದ ನಿನ್ನನ್ನು ಕಾಣುವಾಗ ನಿಜವಾಗಿ ಒಬ್ಬ ಸಮರ್ಥನಾದಂತಹ ಗುರುವನ್ನಿಸಿಕೊಂಡವ ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವುದಕ್ಕೆ ಮುಂದಾಗಬಹುವಂತಹ ಗುಣ ನಿನ್ನಲ್ಲಿ ಕಾಣಿಸ್ತದೆ. ಆದರೆ ಏನು ಮಾಡೋಣ ಹೇಳು ಮಗು? ನೀನು ಶಬರರ ಕುಲದಲ್ಲಿ ಹುಟ್ಟಿದ. ಈ ಪ್ರಪಂಚದ ಸಮಾಜದಲ್ಲಿ ಒಂದು ಕಟ್ಟುಪಾಡು ಉಂಟು, ಒಂದು ವ್ಯವಸ್ಥೆ ಉಂಟು. ಅದನ್ನು ಅತಿಕ್ರಮಿಸಿ ಯಾರೂ ವ್ಯವಹರಿಸುವುದಕ್ಕಾಗುವುದಿಲ್ಲ ಮಗು. ನಾಡಿನೊಳಗೆ ನಿಮಗೆ ಪ್ರವೇಶವೇ ನಿಷಿದ್ಧ. ಆದ್ದರಿಂದಲೇ ನಿಷಾದರಾದ ನಿಮ್ಮನ್ನು ಕಾಡಿನಲ್ಲೇ ಬದುಕಬೇಕು ಅನ್ನುವುದನ್ನು ಸಮಾಜ ಕಟ್ಟುಪಾಡಾಗಿ ರೂಪಿಸಿ. ಹಾಗಾದ್ರೆ ನಾವು ಮೇಲೆ ಬರಬಾರದೆ? ಅಯ್ಯೋ, ಮೇಲೆ ಬಾರದೇ ಏನು? ನಿಮ್ಮ ಜೀವನ ವೃತ್ತಿ ಯಾವುದು? ಅದರಲ್ಲಿ ಸತತವಾದಂತಹ ಶ್ರದ್ಧೆಯನ್ನಿರಿಸಿ ಅನನ್ಯವಾಗಿ ಅದನ್ನು ಪ್ರೀತಿಸಿ ತಪಸ್ಸಿನೋಪಾದಿಯಲ್ಲಿ ಅದನ್ನು ತೊಡಗಿಸಿಕೊಂಡರೆ ಅದೇ ನೀವು ಉತ್ಕರ್ಷವನ್ನು ಕಾಣುವುದಕ್ಕಿರುವುದು. ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಾಗುವುದು ಕ್ಷತ್ರಿಯತ್ವಕ್ಕೆ ಕೊಡುವಂತಹ ಮರ್ಯಾದೆಯಲ್ಲ. ಒಬ್ಬ ವೈಶ್ಯ ಕ್ಷತ್ರಿಯನೋ ಬ್ರಾಹ್ಮಣನೂ ಆಗುವುದಕ್ಕೆಲ್ಲ ಯತ್ನಿಸಬೇಕಾದರೆ ಈ ಪ್ರಪಂಚದಲ್ಲಿ ನಾವು ಯಾವ ಜಾತಿಯಲ್ಲಿ ಹುಟ್ಟುತ್ತೇವೆ, ಯಾವ ಧರ್ಮ ನಮ್ಮ ಆಚರಣೆಗೆ ಬಂದಿದೆ, ಅದರಲ್ಲಿ ಅತಿಯಾದಂತಹ ಶ್ರದ್ಧೆಯನ್ನಿರಿಸಿ ಆ ಕರ್ತವ್ಯವನ್ನು ವ್ರತವನ್ನಾಗಿಸಿಕೊಂಡು ಯಾವನು ಜೀವನ ಸಾಗಿಸ್ತಾನೆ ಅವನು ಉತ್ಕರ್ಷವನ್ನು ಕಂಡೇ ಕಾಣುತ್ತಾನೆ.
ಮಗು, ನಮ್ಮ ದೇಹದಲ್ಲಿ ಬೇರೆ ಬೇರೆ ಅವಯವಗಳು ಉಂಟು. ಒಂದು ದೇಹ ಅಂದರೆ ಒಟ್ಟೊಂದದಲ್ಲಿ ಒಂದು ಸ್ವರೂಪ ಆಗ್ತದೆ. ಆ ದೇಹ ಅಂತ ಒಂದು ಸಿದ್ಧವಾಗಬೇಕು ಅಂತಾದರೆ ಬೇರೆ ಬೇರೆ ಅಂಗಗಳುಂಟು. ತಲೆ ಉಂಟು, ಕಿವಿ ಉಂಟು, ಕಣ್ಣು, ಮೂಗು, ಬಾಯಿ, ಬೆರಳು, ಕೊರಳು, ಸೊಂಟ, ಕಂಠ, ಹೊಟ್ಟೆ, ರಟ್ಟೆ, ಈ ಎಲ್ಲ ವಿಧ ವಿಧದ ಅಂಗಗಳು ಒಂದೊಂದು ಮುಖ್ಯವಾದದ್ದೇ. ಹೊಟ್ಟೆ ಪ್ರಶ್ನೆ ಮಾಡಲಿಕ್ಕಿಲ್ಲ, ತಲೆ ಮಾಡುವ ಕೆಲಸ ನಾನು ಮಾಡಿದರೆ ಆಗುವುದಿಲ್ವ, ಅಥವಾ ತಲೆ ಕೇಳುವುದಕ್ಕಿಲ್ಲ, ಹೊಟ್ಟೆ ಮಾಡುವ ಕೆಲಸವನ್ನು ನಾನೇ ಮಾಡಿದರೆ ಆಗುವುದಿಲ್ವ. ಯಾವುದು ಯಾವ ಕೆಲಸವನ್ನು ಎಸಗಬೇಕು ಅದನ್ನೇ ಎಸಗಿದಾಗ ಮಾತ್ರ ಶರೀರ ಸ್ವಾಸ್ಥ್ಯ ಉಳಿಯುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆಯೋ, ಸಮಾಜ ಅನ್ನುವಂತಹ ಒಂದು ಶರೀರ ಸ್ವಸ್ಥಮಾನಸವಾಗಿಯೇ ಉಳಿಯಬೇಕು ಅಂತಾದರೆ ಸಮಾಜದ ಕಟ್ಟುಪಾಡುಗಳಿಗೆ ಅನುಸಾರವಾಗಿ ನಡೆಯಬೇಕಾದ ಬಗೆಯಿಂದ ನಡೆಯುತ್ತದೆ. ಯಾವುದು ತುಚ್ಛವೂ ಅಲ್ಲ, ಯಾವುದು ಉಚ್ಚವೂ ಅಲ್ಲ. ಬಾಯಿಯಲ್ಲಿ ಮಾತನಾಡ್ತೇವೆ, ಕಾಲಿನಿಂದ ನಡಿಗೆಯನ್ನು ಹೊಂದುತ್ತೇವೆ. ಬಾಯಿಯಲ್ಲಿ ಮಾತನಾಡುವುದಕ್ಕೆ ಬದಲಾಗಿ ಕಾಲಿನಲ್ಲಿ ಮಾತನಾಡುವುದಕ್ಕಾಗ್ತದೆ ಅಂತ ಯೋಚಿಸಲಿಕ್ಕಾಗ್ತದೋ ಹೇಳು. ಹಾಗೆಂದು ಒಂದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಮಾತೇ ಮುಖ್ಯ, ನಡಿಗೆ ಹೀನ ಅಂತ ಹೇಳುವುದಕ್ಕಿಲ್ಲ. ಎರಡೂ ಪ್ರಾಮುಖ್ಯವಾದದ್ದು. ಒಂದೊಂದು ಅಂಗಕ್ಕೂ ವಿಶೇಷವಾದ ಮಹತ್ವಕ್ಕೆ ಉಂಟು, ಪ್ರಾಶಸ್ತ್ಯ ಉಂಟು. ಅದೇ ಬಗೆಯಿಂದ ಸಮಾಜದ ಸರ್ವವರ್ಣಕ್ಕೂ ಪ್ರಾಶಸ್ತ್ಯ ಉಂಟು. ನೀವು ಮಾಡಬೇಕಾದದ್ದನ್ನು ನೀವು ಮಾಡಬೇಕು, ನಾವು ಮಾಡಬೇಕಾದದ್ದನ್ನು ನಾವು ಮಾಡಬೇಕು. ನಾವು ಅತಿಯಾದದ್ದನ್ನು ಮಾಡುವುದಕ್ಕಾಗುವುದಿಲ್ಲ. ನೀವು ಮಿತಿ ಮೀರಿ ಯೋಚಿಸುವುದು ಸಲ್ಲ. ಆದ್ದರಿಂದ ನಿನ್ನ ಕರ್ತವ್ಯವೇನು? ಕಾಡಿನಲ್ಲಿದ್ದು ಮೃಗಗಳನ್ನು ಬೇಟೆಯಾಡಿ ನಿನ್ನ ಜೀವನ ವೃತ್ತಿಯನ್ನು ಕೈಗೊಂಡು ನಿನ್ನ ಸಂಸಾರ ಪೋಷಣೆಗಾಗಿ ನೀನು ವ್ಯವಹರಿಸಬೇಕಾದ ಬಗೆ ಹೇಗೆ ಅಷ್ಟನ್ನು ಮಾತ್ರ ಮಾಡಿದರೆ ಸಾಕು ಮಗು. ಮಂತ್ರಾಸ್ತ್ರಕ್ಕೆ ನೀವು ಅಧಿಕಾರವುಳ್ಳವರಲ್ಲ. ಸ್ವಾಮಿ, ಇರುವ ಕರ್ಮದ ಗುಣವಿಭಾಗವೇ ಜಾತಿ ನೀತಿಯೊಳಿರುವ ಕರ್ಮದ ಗುಣ ವಿಭಾಗವೇ ಕುರಿದಲ್ಲರಿ ವರ್ಣವಿನಿಗೆ ಕುರಿದಲ್ಲರಿ ವರ್ಣದಿರಮಿಗೆ ಕುರುಗದೊಂಡೆ ಜಾತಿ ನೀತಿಯೊಳಿರುವ ಕರ್ಮದ ಗುಣ ವಿಭಾಗವೇ ಕುರುಗರುಂಡೆ ಗುರುವರೇ ನಾನು ಕಲಿಯುವ ಹಂಬಲದಿಂದ ಬಂದಾಗ ಈ ವ್ಯವಸ್ಥಿತವಾದ ಕಟ್ಟುಪಾಡಿನಲ್ಲಿ ನಾನು ತಿರಸ್ಕೃತಗೊಂಡೆ. ನನ್ನ ಜಾತಿ ಅಡ್ಡ ಬಂತಲ್ವೇ ಸ್ವಾಮಿ? ಸ್ವಾಮಿ, ಕಲಿಯುವಿಕೆಗೆ ಜಾತಿ ಉಂಟಲ್ಲ. ಕಲಿಯುವವನಿಗೆ ಜಾತಿ ಇರಬಹುದು, ಕಲಿಯುವಿಕೆಗೆ ಜಾತಿ ಉಂಟೆ? ಕಲಿಯುವಿಕೆಗೂ ಉಂಟು, ಯಾಕಿಲ್ಲ? ನೀನು ಏನು ನೋಟ ಇಟ್ಟು ಕೇಳ್ತೀನಿ ಅಂತಲೇ ಅರ್ಥ ಆಗಲಿಲ್ಲ. ಕಲಿಯುವ ಹಂಬಲ ತುಡಿತ ನನ್ನಲ್ಲಿರುವಾಗ, ಕಲಿಬೇಕು ಅಂತ ಗುರುಗಳ ಹತ್ತಿರ ಬಂದಾಗ ಸಮಾಜ ಮಾಡಿದಂತಹ ಕಟ್ಟುಪಾಡನ್ನ ನೀವು ಭಿನ್ನವಿಸಿದ್ರಿ ಸ್ವಾಮಿ. ಹಂಬಲ ವ್ಯಕ್ತಿಗತವಾಗಿ ಮನುಷ್ಯನಲ್ಲಿ ಹುಟ್ಟಿಕೊಳ್ತಾರೆ. ಯಾವುದು ಸಾಧು, ಯಾವುದು ಸಾಧ್ಯ ಅನ್ನುವುದನ್ನು ಬುದ್ಧಿವಂತನಾದವು ವಿವೇಚಿಸಬೇಕು. ಹಂಬಲ ಇದ್ದದ್ದಕ್ಕೆಲ್ಲ ಅವಕಾಶ ಉಂಟು, ಅರ್ಹತೆ ಬಂತು ಅಂತ ಅರ್ಥ ಅಲ್ಲ. ಹಂಬಲ ಸಾಧ್ಯ ಆಗ್ತದೋ ಅನ್ನುವುದರ ಬಗ್ಗೆಯೂ ಚಿಂತನೆ ನಡೆಸಬೇಕಾಗಿದೆ. ಹಂಬಲ ನಿನಗೆ ಹುಟ್ಟಿದೆ, ಆದರೆ ಸಂದರ್ಭ ಸರಿ ಇಲ್ಲ. ಒಳ್ಳೆ ಶಬರಾಗು ಈ ಜನ್ಮದಲ್ಲಿ, ಬರುವ ಸಲಕ ಉತ್ತಮ ಜಾತಿಯಲ್ಲಿ ಹುಟ್ಟಲಿಕ್ಕೆ ನನಗೆ ಅವಕಾಶ ಆಗಿದೆ. ಸ್ವಾಮಿ, ಸಾಧ್ಯ ಮತ್ತು ಅಸಾಧ್ಯ ಅದರ ನಡುವಲ್ಲಿದೆ ಕಷ್ಟ ಸಾಧ್ಯ. ಕಷ್ಟದಲ್ಲಿಯಾದ್ರೂ ಸಾಧ್ಯತೆಯನ್ನು ತೋರಿಸುವಂತಹ ಛಲ ಇದ್ದವನಿಗೆ ಸಿದ್ಧಿಸಿತೆ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವ ಮಂದಿಗಳು ಪ್ರಪಂಚದಲ್ಲಿ ಇರ್ತಾರೆ. ಅಪವಾದವಾಗಿ ಲೋಕದಲ್ಲಿ ಎಲ್ಲವೂ ಉಂಟು. ತೀರಾ ಸಹಜವಾಗಿ ಯಾವುದು ಅದನ್ನು ನಾನು ಆಡಿ, ಹಾಗೆಂದು ನಿನಗಿರಬಹುದು ಕಷ್ಟ ಸಾಧ್ಯವನ್ನದನ್ನು ಮಾಡಿ ಮುಗಿಸಬೇಕು ಅಂತ. ನನಗಂತ ಹಂಬಲಗಳಿಲ್ಲ ಜೀವನ ಸ್ವಾಮಿ. ನನಗೆ ಸಾಧ್ಯವಾಗುವುದನ್ನು ಮಾತ್ರ ಮಾಡುವ ಅಂತ ನನ್ನ ಯೋಚನೆ. ನನಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಇದ್ದದ್ರಲ್ಲಿ ನನ್ನಲ್ಲಿ ಹುದುಗಿರುವಂತಹ ಜಿಜ್ಞಾಸೆಯನ್ನು ಕೇಳ್ತೇನೆ ಸ್ವಾಮಿ.
ಒಂದು ಮಗು ಹುಡ್ತದೆ, ಅದು ಅಪ್ಪನ ಜಾತಿಯೋ ಅಮ್ಮನ ಜಾತಿಯೋ? ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಕ್ರಮದಲ್ಲಿ ಪರಿಗಣನೆ ಮಾಡ್ಲಿಕ್ಕಾಗ್ತದೆ. ಈಗ ಯಾಕೆ ಆ ಪ್ರಶ್ನೆ ಬಂತು? ಅಲ್ಲ, ನಾನು ಕೇಳಿ ತಿಳಿದದ್ದು, ಕ್ಷತ್ರಿಯನೊಬ್ಬ ಮಗವೀರ ಹೆಣ್ಣನ್ನ ಮದುವೆಯಾದಂತೆ, ಅಲ್ಲಿ ಹುಟ್ಟಿದಂತಹ ಮಗು ಕ್ಷತ್ರಿಯರು ಮಗವೀರರು? ಇದು ನನ್ನಲ್ಲಿ ಜಿಜ್ಞಾಸೆ, ತಪ್ಪು ತಿಳ್ಕೊಳ್ಬಾರ್ದು ಸ್ವಾಮಿ. ಎಲ್ಲ ನೋಡ್ಲಿಕ್ಕೆ ಲೋಕ ಉಂಟಲ್ಲೋ ಮಗು, ನಮಗೆ ಕೂಡದಿದ್ದದನ್ನು ನಾವ್ಯಾಕೆ ಮಾತಾಡುವುದು ಹೇಳು? ಇದು ನನ್ನ ಒಳಗೆ ಹುಟ್ಟಿಕೊಂಡಂತಹ ದುಃಖ ಸ್ವಾಮಿ. ಈಗ ಯಾವುದೋ ಒಂದು ಕಡೆಯಲ್ಲಿ ಜಾತಿಹೀನರಿಗೆ ಜಾತಿ ಕಲ್ಪಿಸಿದೆ ಅನ್ನುವುದಕ್ಕಾಗಿ ನೀನು ಕ್ರಾಂತಿ ಮಾಡ್ಲಿಕ್ಕೆ ಬಂದದ್ದಲ್ಲ. ಅಲ್ಲ ಸ್ವಾಮಿ, ನಿನ್ನ ಅಪೇಕ್ಷೆ ಅಂತದ್ದೀಗ ವಿದ್ಯಾಪೇಕ್ಷೆ ಮಾತ್ರ. ಅದಕ್ಕಿಂತ ಆಚಿನದ್ದನ್ನು ಮಾತಾಡೋ ಸಣ್ಣ ಬಾಯಿಯಲ್ಲಿ ದೊಡ್ಡ ಮಾತು ಬರಬಾರ್ದು ಮಗು. ಸ್ವಾಮಿ, ಇನ್ನೊಂದು ಜಿಜ್ಞಾಸೆ. ಮಡಕೆಯಲ್ಲಿ ಒಬ್ಬ ಹುಟ್ಟಿಕೊಂಡನಂತೆ, ಅವ ಯಾವ ಜಾತಿ? ಅಲ್ಲ, ಯಾರಿಗೆ ಹುಟ್ಟಿದ ಅನ್ನುವುದರಿಂದ ಸಿದ್ಧ ಆಗ್ತದೆ. ಅಪ್ಪನೋ ಅಮ್ಮನೋ? ಸ್ವಾಮಿ, ನನ್ನಲ್ಲಿರುವ ಜಿಜ್ಞಾಸೆ ಕೇಳಿದ ಹೊರತು ನಿಮ್ಮ ಮಾತಿನ ಅಥವಾ ನಿಮಗೆ ಹುದುಗಿದಂತಹ ಕಟ್ಟುಪಾಡಿನಲ್ಲಿ ತಿರಸ್ಕೃತಗೊಂಡೆ ಎಂಬ ದುಃಖದ ಮಡುವಲ್ಲಿ ನಾನು ಈ ಮಾತಾಡಿದ್ದು ತಪ್ಪು ತಿಳ್ಕೊಳ್ಬಾರ್ದು ಸ್ವಾಮಿ. ಮಗು, ಕೇವಲ ದುಃಖ ಅಲ್ಲ ನಿನ್ನ ಮಾತಿನಲ್ಲಿರು, ಒಂದು ಪ್ರತೀಕಾರದ ಬುದ್ಧಿ ಕಾಣಿರ್ತದೆ. ಕೇವಲ ದುಃಖವಾದರೆ ಈ ಬಗೆಯ ಮಾತುಗಳು ಬರುವುದಿಲ್ಲ. ಈ ಹಿಂದಿನ ಯುಗದಲ್ಲಿ ಒಂದು ನಡೆದು ಹೋದಂತಹ ಘಟನೆಯನ್ನು ನಿನಗೆ ನೆನಪಿಸ್ತೇನೆ, ಹೇಳು. ಸೀತಾದೇವಿ ಅಂತ ಪರಮ ಪತಿವ್ರತೆಯೊಬ್ಬಳು ಆಗಿ ಹೋದು. ಅವಳು ಹುಟ್ಟಿದ್ದೆಲ್ಲಿ ಹೇಳು? ಆ ಕಥೆ ಕೇಳಿದ್ದೀಯೋ ನೀನು? ಭೂಮಿಯ ಬಸಿರಿಂದಲೇ ಒಗೆದು ಬಂದವಳು. ಭೂಮಿಗೆ ಯಾವ ಜಾತಿ ಮಗು? ಆ ಸೀತಾದೇವಿಯನಿಗೆ ಯಾವ ಜಾತಿ ಅಂತ ಗುರುತಿಸಿತು ಲೋಕ? ಯಾವನು ಪೋಷಿಸಿದನು ಅವನ ಜಾತಿಯಲ್ಲಿ ಗುರುತಿಸಿತು. ಯಾವ ಮನೆಗೆ ಸೊಸೆಯಾದಳು ಆ ಜಾತಿಯಿಂದ ಲೋಕ ಕಂಡುಕೊಂಡಿತು. ಹಾಗಿದ್ರೆ ಏನು? ಎಲ್ಲಿಯೂ ಸಲ್ಲುವವರು ಅಂತ ಕೆಲವರು ಇರ್ತಾರೆ ಲೋಕದಲ್ಲಿ. ಅವರ ಕುರಿತಾಗಿ ಇದಮಿತ್ತಂ ಅನ್ನುವಂತಹ ತೀರ್ಮಾನ ಮಾಡುವುದಕ್ಕಾಗುವುದಿಲ್ಲ. ಹೀನವಾದಂತಹ ಸ್ಥಳದಲ್ಲಿ ಆದರೂ ಉತ್ತಮ ಗುಣವುಳ್ಳದ್ದು ಹುಟ್ಟಕೂಡದು ಅನ್ನುವುದು ನಿರ್ಣಯ ಏನೂ ಅಲ್ಲ. ಲೋಕದ ಅಪವಾದ ಧರ್ಮವಾಗಿ ಅಂತಹದು ಆಗಿ ಹೋಗುತ್ತದೆ. ಹಾಗೆಂದು ಕಲ್ಮಶದಲ್ಲಿ ಹುಟ್ಟಿದ್ದೆಲ್ಲ ಒಳ್ಳೆಯದು ಅಂತ ಅದರ ಅರ್ಥ ಅಲ್ಲ. ಯಾವುದೋ ಸಂದರ್ಭೋಚಿತವಾಗಿ ಅಪವಾದ ಧರ್ಮವಾಗಿ ಒಂದೊಂದು ಉದಾಹರಣೆಗಳು ಸಿಕ್ಕಿತು ಅಂದ ಮಾತ್ರಕ್ಕೆ ಸರ್ವತ್ರ ಮಾನ್ಯ ಆಗುವುದಿಲ್ಲ ಮಗು. ನೀನು ಶಬರ ಕುಲದಲ್ಲಿ ಹುಟ್ಟಿದವ. ತ್ರಿವರ್ಣದವರಿಗಲ್ಲದೆ ಮಂತ್ರಾಧಿಕಾರಕ್ಕೆ ಅಧಿಕಾರ ಇಲ್ಲ. ಮಂತ್ರೋಚ್ಚಾರ ಮಾಡಕೂಡದು. ಯಾವನು ಉಪನೀತನು ಅವನು ಮಾತ್ರ ಮಂತ್ರೋಚ್ಚಾರವನ್ನು ಮಾಡಬಹುದು. ಅಡವಿಯಲ್ಲಿ ಸಂಚರಿಸಿ ಮೃಗಬೇಟೆಯನ್ನಾಡುವುದಕ್ಕೆ ಎಷ್ಟು ಧನುರ್ವಿದ್ಯೆ ಬೇಕೋ ಅಷ್ಟನ್ನು ನೀನೀಗಾಗಲೇ ಕಲಿತುಕೊಂಡವ. ಅಲ್ಲ, ಸಾಧಿಸುವುದಕ್ಕೆ ನಿನ್ನ ವಾತಾವರಣದಲ್ಲೇ ಸಾಮರ್ಥ್ಯವೂ ಇದ್ದವ. ಅದಕ್ಕಿಂತ ಅತಿಶಯವಾದದ್ದನ್ನು ನೀನು ಅಪೇಕ್ಷಿಸಕೂಡದು. ಯಾಕಂದರೆ ಈ ಸಮಾಜದ ಕಟ್ಟುಪಾಡುಗಳನ್ನು ಉಂಟು ಮಾಡಿದವ ನಾನೂ ಅಲ್ಲ, ನೀನೂ ಅಲ್ಲ. ನಿನಗೂ ಅದನ್ನು ಅತಿಕ್ರಮಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಗೆ ನಾನು ಹೇಳ್ತೇನೆಯೋ, ನಾನು ಅತಿಕ್ರಮಿಸಕೂಡದು. ಈ ನಿರ್ಣಯವನ್ನು ನಾನು ಹೊಂದಿದವ. ಏನಾಗುತ್ತದೆ ಮಾಡಿದರೆ ಹೇಳಿಕೊಡುವ ನನಗೆ ಯಾರಿಗೂ ಹೇಳಿಕೊಡಬಹುದು. ಆದರೆ ನನ್ನ ಮಿತಿಯರಿತು ನಾನು ವ್ಯವಹರಿಸಬೇಕು. ನಾನು ಸಮಾಜದಲ್ಲಿ ಕ್ರಾಂತಿ ಮಾಡಲಿಕ್ಕಿದ್ದವನಲ್ಲ, ಸಮಾಜದ ಶಾಂತಿಯನ್ನು ಸ್ವಚ್ಛತೆಯನ್ನು ಕಾಪಾಡುವುದಕ್ಕಿದ್ದವ. ಈ ನಿರ್ಣಯದಿಂದ ನನ್ನನ್ನು ನಾನು ಒಪ್ಪಿಸಿಕೊಂಡುವುದರಿಂದ ನನ್ನಿಂದ ನಿನಗೆ ವಿದ್ಯೋಪದೇಶ ಮಾಡಲಿಕ್ಕಾಗುವುದಿಲ್ಲ. ನೀನು ಕಲಿಯಲೇ ಕೂಡುದು ಅನ್ನುವುದು ನನ್ನ ಹಠ ಅಲ್ಲ. ಯಾರಾದರೂ ಹೇಳಿಕೊಡುವವರು ಇದ್ದಾರೆ ಅಂತ ಆದರೆ, ನಿನ್ನ ಸಾಧನೆಗೆ ಬರ್ತದೆ ಅಂತ ಆದರೆ ನೀನು ಸಾಧಿಸಿಕೊಳ್ಳುವುದು. ಅದಕ್ಕೆ ನನ್ನನ್ನೊಂದು ಅಪವಾದಕ್ಕೆ ಯಾಕೆ ಹಾಕ್ತೀವಿ ಸ್ವಾಮಿ? ನನ್ನ ಆಸೆ ನಿಮ್ಮ ಹತ್ರವೇ ಕಲಿಯಬೇಕು ಅಂತ ಇತ್ತು. ಆದರೆ ಆ ಯೋಗ ಭಾಗ್ಯ ನನಗೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ನಿಮ್ಮ ಮಾತಿನ ಅರ್ಥ ಶಬರ ಪಡೆಯಲ್ಲಿ ನಾನು ವಿಶೇಷವಾಗಿ ಕಾಣಿಸಲ್ಪಡಬೇಕು. ಮುಂದಿನ ಜನಾಂಗಕ್ಕೆ ನನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಸಾಧಿಸುವ ಛಲವುಂಟು ಅಂತಾದರೆ ಸಾಧಿಸಲಿಕ್ಕೆ ಸಾಧ್ಯ ಹಂಬಲ ಇದೆ ಸ್ವಾಮಿ. ಅದಕ್ಕೆ ನಿಮ್ಮಿಂದ ನನಗೆ ಕಲೀಲಿಕ್ಕೆ ಆಗದಿದ್ರೂ ತೊಂದರೆ ಇಲ್ಲ ಸ್ವಾಮಿ. ನನ್ನ ಛಲಕ್ಕೆ, ಹಂಬಲಕ್ಕೆ, ತುಡಿತಕ್ಕೆ ನಿಮ್ಮ ಮಾರ್ಗದರ್ಶನ ಮತ್ತು ಆಶೀರ್ವಾದ ಬೇಕು. ಮಗು, ಒಬ್ಬ ಒಳ್ಳೆಯ ಶಬರನಾಗಿ ಬದುಕುವುದಕ್ಕೆ ಈ ಜನ್ಮದಲ್ಲಿ ನೀನು ಯೋಚಿಸು. ನಿನ್ನ ಉತ್ತಮವಾದಂತಹ ಚರ್ಯೆಯಿಂದ ಮತ್ತೆ ಉತ್ತಮೋತ್ತಮವಾದಂತಹ ಗತಿ ನಿನಗೆ ಸಿದ್ಧವಾದೀತು. ನಿನ್ನ ಶ್ರದ್ಧೆ ನಿನ್ನನ್ನು ಕಾಪಾಡ. ತಿರೆಯ ಜಾತಿಯ ಭೂತ ನಂಗಿದೆ, ಗರಿಮನ ಪಡೆ ಭಾವರೂಪದ ಭಾವರೂಪ
ರೂಪದ ಗುರುವನು ವಿರಚಿಸಿ ಭಾವರೂಪದ ಗುರುವ ವಿರಚಿಸಿ ಬಿಲ್ಲ ಬಿಜ್ಜೆಯಾರಿವಿ ಎಂದೆನು ತಿರೆಯ ಜಾತಿಯ ಭೂತ ನುಂಗಿದೆ ಎಷ್ಟು ಬೇಸರವನ್ನು ಹೊಂದಿದೆ ನಾನು. ಕಲಿಯಬೇಕು ಕಲಿಯಬೇಕು, ಮಂತ್ರಾಸ್ತ್ರಗಳನ್ನು ಅಭ್ಯಸಿಸಬೇಕು ಎಂಬ ಹಂಬಲ ತುಡಿತದಿಂದ ಹಸ್ತಿನಾವತಿಗೆ ಬಂದೆ. ಗುರು ದ್ರೋಣರಿಂದ ನಾನು ಒಂದರ್ಥದಲ್ಲಿ ತಿರಸ್ಕರಿಸಲ್ಪಟ್ಟೆ. ಆದರೆ ಕಲಿಕೆಯ ಹಂಬಲ ತುಡಿತ ಇನ್ನೂ ನನ್ನಲ್ಲಿ ನಶಿಸಿ ಹೋಗಲಿಲ್ಲ. ಅವರ ಮುಖಾರವನ್ನ ನೋಡಿ 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 ನನ್ನ ಮನಸ್ಸಿನಲ್ಲಿ ಅವರೇ ಹುದುಕಿಕೊಂಡಿದ್ದಾರೆ, ಇಚ್ಛಾಮೂರ್ತಿ ಎನಿಸಿಕೊಂಡಿದ್ದಾರೆ. ಈ ಜಾತಿ ಜಾತಿ ಜಾತಿಯ ಈ ಕೀಳರಿಮೆ ಯಾವಾಗ ಬತ್ತಿ ಹೋಗುತ್ತದೋ? ದೊಡ್ಡವರೆಲ್ಲ ಈ ಕೀಳು ಅಂತ ಮಾಡಿದ್ದು ಹೀಗೆ ಪುನಃ ತುಡಿತ. ಈ ತುಳಿತದಿಂದ ಮೇಲೆ ಬರುವುದು ಯಾವಾಗಲೂ. ಯಾವುದಕ್ಕಾದರೂ ಒಂದು ಮಂಗಳ ಹಾಡೋಣ ಅಂತಾದ್ರೆ ಅದಕ್ಕೂ ಅವಕಾಶ ಇಲ್ಲ, ಕಟ್ಟುಪಾಡು. ಅವರು ಒಂದು ಕಟ್ಟುಪಾಡಿಗೆ ಒಳಪಟ್ಟಿರಬೇಕು, ಇರಲಿ. ಆದರೆ ಅವರ ಆ ಮುಖಾರವಿಂದ ಅವರ ಎಲ್ಲವನ್ನ ನಾನು ನನ್ನ ಮನಸ್ಸಿನಲ್ಲಿ ಇಚ್ಛಾಮೂರ್ತಿಯನ್ನಾಗಿ ಮಾಡಿದ್ದೆ. ಆ ಇಚ್ಛಾಮೂರ್ತಿಯ ಒಂದು ಮಣ್ಣಿನ ಮೂರ್ತಿಯನ್ನ, ಅವರದ್ದೇ ತದ್ರೂಪಿ ಮಣ್ಣಿನ ಮೂರ್ತಿಯನ್ನ ನಾನು ನಿರ್ಮಿಸಿ ಅವರನ್ನ ಮನಸ್ಸ ಧ್ಯಾನಿಸಿ ಅವರು ನನಗೆ ಹರಸಿದಂತಹ ಏನೆಲ್ಲ ಇದೆ ಆ ಎಲ್ಲವನ್ನೂ ನಾನು ಅಭ್ಯಸಿಸಿ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಅಂತ ಮೂರ್ತಿಯನ್ನು ನಿರ್ಮಿಸ್ತೇನೆ. ಆಗಿದೆ. ಆಚಾರ್ಯರಾದಂತಹ ದ್ರೋಣರಿಂದ ಕೌರವ ಪಾಂಡವರು ಸಕಲ ರೀತಿಯ ವಿದ್ಯೆಯನ್ನು ಅಧ್ಯಯನ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಏಕಾಂತತೆ ಉಂಟಾಗುವುದಿಲ್ಲ. ಇಷ್ಟೋ ಮಂದಿನ ಒಟ್ಟು ಕಲೆ ಹಾಕಿ ಗುರುಗಳು ಉಪದೇಶ ಮಾಡ್ತಾ ಇದ್ರು ಕೂಡ ನನಗೆ ಯಾಕೋ ಮತ್ತೂ ಕಲಿಬೇಕು, ಇನ್ನೂ ತಿಳಿಯುವುದಕ್ಕೆ ಇದೆ ಎನ್ನುವಂತಹ ಕುತೂಹಲ ಹೆಚ್ಚಾಗುತ್ತಾ ಇದೆ. ಅದಕ್ಕಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬೇಡಿಕೊಂಡಿದ್ದೇನೆ, ಸ್ವಾಮಿ ನಾವು ಪ್ರಶಾಂತವಾಗಿರುವಂತಹ ಪ್ರದೇಶವನ್ನು ಸೇರಿಕೊಳ್ಬೇಕು. ಹಾಗೆಂದು ಯಾವುದಾದ್ರೂ ಒಂದು ಸಕಾರಣ ಬೇಕಲ್ಲ. ಬೇಟೆ ಎಂಬಂತಹ ಒಂದು ಕಾರಣವನ್ನು ಇರಿಸಿಕೊಂಡು ಗುರುಗಳನ್ನು ಜೊತೆಗೂಡಿಸಿಕೊಂಡು ಬೇಟೆಯ ಕೆಲವು ನಾಯಿಗಳನ್ನು ಜೊತೆಗೆ ಸೇರಿಸಿಕೊಂಡು ಬೇಟೆ ಆಡುವುದಕ್ಕಾಗಿ ಪ್ರದೇಶ ಸೇರಿಕೊಂಡಿದ್ದೇನೆ. ಬೇಟೆ ಆಡುವುದಕ್ಕೆ
ವಿರಚಿಸಿ ಮೃಣ್ಮಯ ಗುರುವ ವಿರಚಿಸಿ ಮೃಣ್ಮಯ ಗುರುವ ಸರಳೆಸುಗೆಯ ಅವನುದಾಗುತ್ತ ಕಲೆಯುತ್ತಿರ್ತ ಮಣ್ಣಿನ ಮೂರ್ತಿಯ ಮಾಡಿ ಮಣ್ಣಿನ ಮೂರ್ತಿಯಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದೇನೆ. ಕಣ್ಣು ಮುಚ್ಚಿದಾಗ ಕೂಡ ಅವರದ್ದೇ ಸ್ವರೂಪ ಆ ಮುಖಾರವಿಂದ ನನಗೆ ಕಾಣಿಸ್ತಾ ಇದೆ. ಆ ಕಾರಣದಿಂದ ಅವರಲ್ಲಿರುವಂತಹ ಎಲ್ಲ ವಿದ್ಯೆಗಳು ಕೂಡ ನನಗೆ ಸಿದ್ಧಿಸಿತು ಎಂಬ ಆಸೆ ನನ್ನಲ್ಲಿದೆ. ಆ ಕಾರಣದಿಂದ ಮಂತ್ರಾಸ್ತ್ರಗಳನ್ನ ನಾನು ಕಲಿಯಬೇಕಿದೆ. ಒಂದೊಂದೇ ಮಂತ್ರಗಳನ್ನು ಕಲಿತೆ, ಉರಗಾಸ್ತ್ರವನ್ನು ಪ್ರಯೋಗ ಮಾಡಿದೆ, ದಿವ್ಯಾಸ್ತ್ರಗಳನ್ನು ಕಲಿತೆ, ಅಗ್ನೇಯಾಸ್ತ್ರ, ವರುಣಾಸ್ತ್ರ ಎಲ್ಲವೂ ನನಗೆ ಸಿದ್ಧಿಸ್ತಾ ಇದೆ. ಹಾಗೆ ಮನಸ್ಸು ಪುಳಕಿತಗೊಂಡಿದೆ, ಸಂತೋಷವಾಗುತ್ತಿದೆ. ಇನ್ನೊಮ್ಮೆ ದೇವರನ್ನು ನಾನು ನೆನಪಿಸುತ್ತೇನೆ. ದೇವರಿಗೆ ಧ್ಯಾನಿಸುವಾಗ ಏನೋದು ಶಬ್ದ ಅರಿತೆ ಸುನಕ ಬಗಳುತ್ತಾ ಇದೆ. ನನ್ನ ಧ್ಯಾನಕ್ಕೆ ಅಡ್ಡಿಯಾಗುತ್ತಾ ಉಂಟು. ಸ್ವಾಮಿ ದ್ರೋಣಾಚಾರ್ಯರೇ, ಇದಕ್ಕೇನು ಮಾಡೋಣ? ನಿಮ್ಮಲ್ಲಿದೆ ಅಲ್ಲ ಆ ಶಬ್ದವೇದಿ ಮಂತ್ರ, ಕರುಣಿಸಿ ಸ್ವಾಮಿ.
ಯಾರಿಂದಾಗಿರಬಹುದು? ಹುಡುಕುತ್ತಾ ಮುಂದೆ ಇವೊಬ್ಬ ಯಾರು? ಮೈ ತುಂಬ ಕೆಲವು ಎಲೆಗಳನ್ನೆಲ್ಲ ಕಟ್ಟಿಕೊಂಡಿದ್ದಿ, ಕೆಲವು ಚರ್ಮಗಳನ್ನು ಸುತ್ತಿಕೊಂಡಿದ್ದಿ. ಇದು ನಮ್ಮ ಪರಂಪರೆ. ಹಾಗಿದ್ರೆ ನೀನು ಶಬರ, ಕಿರಾತ. ಬೇಡ ಶಬ್ದ ಆದ್ರೂ ಸ್ವಲ್ಪ ದಿಟ್ಟತನದಿಂದ ಇಲ್ಲಿ ಕಾಣಿಸಿಕೊಳ್ತಾ ಇದೆ. ಯೌವನ ಉಂಟು, ಅಂತಕಾರಿ ಯುವಕ ನೀನು. ಆದ್ರೆ ನೀನು ಯಾರು ಅಂತ ಬೇಕು ಅಂತ ಅಲ್ಲ, ಮತ್ತೆ ನೀನು ಯಾರೇ ಆಗಿರು. ಆದರೆ ಇಲ್ಲೊಂದು ಘಟನೆ ಆಗಿ ಹೋಗಿದೆ. ನನ್ನ ಸ್ಥಳಕ್ಕೆ ಬಂದು ನಾನು ಕೇಳುವಂತ ಪ್ರಶ್ನೆಯನ್ನ ನೀನು ಕೇಳ್ತಾ ಇದ್ದಿ. ಇದು ನನ್ನ ಸ್ಥಳ, ಹೌದಾ? ನೀನು ಯಾರು ಅಂತ ನಾನು ಕೇಳಬೇಕಿತ್ತು. ಅದನ್ನ ಬಿಟ್ಟು ನೀನ್ ನನ್ನನ್ನ ಕೇಳ್ತಾ ಇದ್ದೆ. ಹೌದು, ಆಗ್ಲಿ, ನೀವು ದೊಡ್ಡವರು. ಕೇಳುವಂತಹ ಒಂದು ನೈತಿಕತೆ ನಮಗೆ ಉಂಟು, ಅದು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಆಗಲಿ, ನೀನು ಎಷ್ಟಾದ್ರೂ ಒಂದು ಕಾಡಿನ ಒಳಗೆ ಸಂಚರಿಸುವಂತಹ ಒಬ್ಬ ಕಾಡ ಬೇಡ ನೀನು. ಅಯ್ಯ, ಒಂದು ನಾಯಿ ಬೊಗಳ್ತಾ ಇತ್ತು. ಆ ನಾಯಿಯ ಬಾಯಿಯೊಳಗೆ ಕೆಲವು ಕಣೆಗಳು ಪ್ರಯೋಗವಾಗಿದೆ. ಅದು ಯಾರಿಂದ ಆಯ್ತು ಅಂತ ಗೊತ್ತಾಗುವುದಿಲ್ಲ. ಆ ರೀತಿಯ ಬಾಣ ಪ್ರಯೋಗ ಯಾರಿಂದ ಆಯ್ತು? ನಾಯಿಗೂ ನಿನಗೂ ಏನು ಸಂಬಂಧ? ಅಂದ್ರೆ ನಮ್ಮ ನಾಯಿ ಅದು ನಮ್ಮ ನಾಯಿ, ನಾವು ಸಾಕಿದ್ವಿ. ಈಗ ಏನಾಯ್ತು? ಅನ್ನ ಹಾಕುದು ನಾವು. ಹೊಗಳಿದ ನಾಯಿ ಅದರ ಬಾಯಿಯೊಳಗೆ ಕಣ ತುಂಬಾ ಪಟ್ಟಿದೆ. ಅದು ಯಾರಿಂದ ಪ್ರಯೋಗ ಆಯ್ತು ಅಂತ ಗೊತ್ತಾಗುವುದಿಲ್ಲ. ನೋಡಿದ್ರೆ ನೀನೊಬ್ಬ ಇಲ್ಲಿ ಕುಳಿತುಕೊಂಡು ಏನೋ ಮಾಡ್ತಾ ಇದ್ದಿ, ಒಂದು ಮಣ್ಣಿನ ಮೂರ್ತಿ ಮಾಡಿಕೊಂಡಿದ್ದಿ. ಅದಕ್ಕೂ ನಿನಗೂ ಇಲ್ಲಿಗೂ ಏನು ಸಂಬಂಧ? ನೀನು ಯಾರು? ಆ ಕೆಲಸ ಯಾರು ಮಾಡಿ? ಗುರುದೇವ ತಿಳುಗಿದನು ಈ ದಿವ್ಯತೆ ಕಲಶ ಸಂಭವ ಗುರುದೇವನಾಗಿರಲು ತಿಳುಗಿದನು ಈ ದಿವ್ಯ ವಿದ್ಯೆಯೇ ಬಲವಂತನಂತೆ ತೋರುವೆ ನೀನು ಯಾರೆನಲು ಬಲವಂತನಂತೆ ತೋರುವೆ ನೀನು ಯಾರೆನಲು ತಳುವನೈದಿರನತ್ತ ಕಲಶ ಸಂಭವ ಎನ್ನ ಗುರುದೇವನಾಗಿರಲು ಅಯ್ಯೋ, ಏನೋ ನಿನ್ನ ಮೊದಲ ಪ್ರಶ್ನೆಗೆ ಉತ್ತರ. ನಾನು ಯಾರು? ನೀನು ಯಾರು? ನಾನು ಇಲ್ಲಿಯವ ಶಬರ. ಹೌದಾ? ಶಬರನ ರಾಜನ ಮಗ, ಏಕಲವ್ಯ ಅಂತ ನನ್ನ ಹೆಸರು. ಒಳ್ಳೆ ನಾನು ನನ್ನ ದೇವರನ್ನ, ಗುರುಗಳನ್ನ ಭಕ್ತಿಯಿಂದ ಭಜಿಸುವಾಗ, ಪೂಜಿಸುವಾಗ ಯಾವುದೋ ಶಬ್ದ ಅಡ್ಡಿ ಆಯ್ತು. ಶಬ್ದ ಯಾವುದು ಅಂತ ಗೊತ್ತಾಯ್ತಾ? ನೀನು ತಿಳಿದವ. ಯಾವುದಾದ್ರೂ ವಿಶೇಷವಾಗಿ ನಾವು ಕಲಿಯುವಾಗ ಯಾವುದು ಅಡ್ಡಿ ಆದ್ರೂ ನಮಗೆ ಆತಂಕಕ್ಕಾಗ್ತದೆ, ತೊಂದರೆ ಆಗ್ತದೆ, ಕಲಿಕೆ ತೊಂದರೆ ಆಗ್ತದೆ, ನಮ್ಮ ಏಕಾಗ್ರತೆ ಭಿನ್ನ ಆಗ್ತದೆ. ಹೌದು. ಹಾಗೆ ನನಗೆ ಆ ನಾಯಿಯ ಬಗಳು ಕೇಳಿತು. ನನ್ನ ಏಕಾಗ್ರತೆಗೆ ಭಂಗ ಬಂತು. ಏನು ಮಾಡೋಣ? ಕಣ್ಣು ಮುಚ್ಚಿದೆ. ಹೋದೆ ಅಲ್ಲಿಗೆ? ಇಲ್ಲಪ್ಪ, ಹೋಗ್ಲಿಲ್ಲ. ನಮ್ಮ ಅಂತವರೆಲ್ಲ ಅಲ್ಲಿಗೆ ಹೋಗ್ಬೇಕಾ? ಅಂದ್ರೆ ಕಣ್ಣು ಮುಚ್ಚಿ ನನ್ನ ಗುರುಗಳನ್ನ ಪ್ರಾರ್ಥಿಸಿದೆ. ಗುರುಗಳು ಅನುಗ್ರಹಿಸಿದ್ರು. ಏನಂತ? ಶಬ್ದವೇದಿ ಮಾತ್ರ. ಆ ಶಬ್ದ ಬರುವ ದಿಕ್ಕಿಗೆ ಬಾಣ ಬಿಟ್ಟೆ. 1 2 3 4 5 6 ಮತ್ತು ಶಬ್ದ ನಿಲ್ಲಿಲ್ಲ. ಕಟ್ಟ ಕಡೆದಾಗಿ 7ನೇ ಬಾಣವನ್ನು ಬಿಟ್ಟೆ. ಅಲ್ಲಿ ಶಬ್ದ ನಿಲ್ಲಬೇಕಿದ್ರೆ ಬಾಯಿಗೆ ಬಿಡ್ಬೇಕಲ್ವ? ಮೇಯಿಗೆ ಬಾಣ ಬಿಟ್ಟರೆ ಶಬ್ದ ನಿಲ್ತದ? ಸತ್ತು ಹೋಗ್ತದೆ. ನೀನು ಅಲ್ಲಿಗೆ ಅಂತಲೇ ಗ್ರಹಿಸಿ ಬಾಣ ಬಿಟ್ಟದ್ದು ಹೌದಲ್ಲ? ಶಬ್ದ ಗ್ರಹಿಸಿ, ಶಬ್ದವನ್ನು ಗ್ರಹಿಸಿ, ಒಂದು ಗ್ರಹಿಸಿ ಬಾಣ ಪ್ರಯೋಗ ಮಾಡ್ಲಿಕ್ಕೆ ನಿನಗೆ ಸಾಧ್ಯ? ಗುರುಗಳ ಅನುಗ್ರಹ. ಆ ಅಸ್ತ್ರದ ಹೆಸರು ಹೇಗೆ? ಶಬ್ದವೇದಿ ಮಂತ್ರ. ಶಬ್ದವೇದಿ ಅಸ್ತ್ರ ಪ್ರಯೋಗ ನಿನ್ನಿಂದ ಆಯಿತು. ಏನಾಯ್ತು? ನಿನ್ನ ಗುರುಗಳು ಯಾರು? ಹೇಳಿಬಿಟ್ಟವ್ರು ಯಾರು? ಕಣ್ಣು ಕಾಣುವುದಿಲ್ಲ ನಿನಗೆ? ಎಲ್ಲಿಯಾ ನಿನ್ನ ಗುರುಗಳು? ಇಲ್ಲಿ ನೋಡು. ಎಲ್ಲಿದೆ? ಯಾವುದು? ನೋಡು. ಇದು ಗುರುಗಳ? ಇದು ಬೇಡ. ಅದೊಂದು ಮಣ್ಣಿನ ಮೂರ್ತಿ ಅಲ್ವೇನೋ? ಏನೇ ಆಗಲಿ, ಇದನ್ನ ಮುಟ್ಟಿದ್ರೆ ನಿನ್ನ ಬಾಯಿಯನ್ನ ನಾನು ಮುಚ್ಚಿಸ್ತೇನೆ. ಅದೆಲ್ಲ ಬೇಡ.
ಅದು ಮಣ್ಣಿನ ಮೂರ್ತಿ ಅಲ್ವಾ? ನನ್ನ ಗುರುಗಳು. ನಿನ್ನ ಗುರುಗಳ ಆ ಮೂರ್ತಿಗೆ ಸರಿಯಾಗಿ ನೋಡತ್ತೆ, ಸರಿಯಾಗಿ ನೋಡಿದ್ರೆ ನಿನಗೆ ಗೊತ್ತಾದೀತು. ಸರಿಯಾಗಿ ಗಂಧ ಉಂಟು, ಎಲ್ಲ ಚಿತ್ರಣ ಕಲಶ ಸಂಭವ ಅಂದ್ರೆ ಗುರುಗಳಲ್ಲಿ ಅತಿ ಶ್ರೇಷ್ಠವಾದಂತಹ ಗುರು ಯಾರು? ಆಚಾರ್ಯರು, ದ್ರೋಣಾಚಾರ್ಯರು. ಕಳವಳಿಸಿ ಮನದೊಳಗೆ ಪಾತನು ಭರದೊಳಗೆ ಗುರುವೇ ಕಳವಳಿಸಿ ಶಿಷ್ಯನಿಗೆ ನೀವು ದ್ರೋಹ ಮಾಡ್ತಾ ಇದ್ದೀರಿ. ನನ್ನ ಪಟ್ಟದ ಶಿಷ್ಯ ಅಂತ ಬಾಯಿ ತುಂಬ ಹೊಗಳ್ತಾ ಇದ್ದವರು ನೀವು ಗುಟ್ಟಿನಲ್ಲಿ ಮತ್ತೊಬ್ಬ ಶಿಷ್ಯನನ್ನು ತಯಾರು ಮಾಡ್ತಾ ಇದ್ದೀರಿ ಅಂತ ಈಗ ಗೊತ್ತಾಯಿತು. ಗುರುಗಳೇ ನೀವು ಈ ರೀತಿ ಮಾಡಬಾರ್ದಿತ್ತು. ಏನಾಯ್ತು? ಇಲ್ಲಿ ಬನ್ನಿ, ನಿಮಗೆ ಒಬ್ಬ ಶಿಷ್ಯ ಇದ್ದಾನೆ. ಅವ ಬಹಳ ಪ್ರಾಗಿದ್ದಲ್ಲಿ ನೋಡಿ ಬೇಗ ದ್ರೋಣನ ಕಾಣುತ್ತಲೇ ಭಕ್ತಿಯೊಳು ಗೋಣನು ಬಾಗುತ್ತಲೇ ಜಾಣನಾದೆನು ತವ ಕೃಪೆಯಿಂದಲೇ ಕಾಣಲು ಬಂದಿಯ ದೇವನ ಪಾಲಿಸು ದ್ರೋಣನ ಕಾಣುತ್ತಲೇ ಭಕ್ತಿಯೊಳು ಗೋಣನು ಬಾಗುತ್ತಲೇ ಸಂತೋಷವಾಯಿತು ಗುರುಗಳೇ, ನಿಮ್ಮನ್ನ ಕಂಡು ನನ್ನ ಮನಸ್ಸು ಪುಳಕಿತಗೊಂಡಿತು. ಸ್ವಾಮಿ, ನಿಮ್ಮ ದಯದಿಂದ, ನಿಮ್ಮ ಮಾರ್ಗದರ್ಶನದಿಂದ, ನಿಮ್ಮ ಆಶೀರ್ವಾದದಿಂದ ನಾನು ಮೇಲೆ ಬರ್ತೇನೆ. ಒಳ್ಳೆಯ ವಿದ್ಯೆ ನನಗೆ ಆವರಿಸ್ತಾ ಉಂಟು. ಕಂಡಿರು ಸುರ ವಿಜಯ ಕಂಡೆನು ತುರ ವಿಜಯ ತೀರ ಅರುಗಿದ ಯಾರಿ ವಿದ್ಯೆಯ ನಿರಯಲಿ ಹರುಷದಿ ಕೈ ಜೋಡಿಂದಲೇ ಬೇಡಲು ಅರಯೇ ಗಲವ್ಯ ಕಂಡೆನು ತುರ ವಿಜಯ ತೀರ ಅಂದೊಂದು ದಿನ ವಿದ್ಯಾಕಾಮನೆಯಿಂದ ನನ್ನ ಗುರುಕುಲವನ್ನು ಸೇರಿದ್ದ ಬಂದವ ನಾನೇ. ಆಗುವುದಿಲ್ಲ ಅಂತ ತಿರಸ್ಕರಿಸಿದ್ದೆ. ಇಂದಿಗೆ ನಮ್ಮ ಹುಡುಗ ಬಂದು ಹೇಳಿದ, ಆಲಿಸಿದ ಶಬ್ದದೆಡೆಗೆ ಲಕ್ಷ್ಯವನ್ನು ವಹಿಸಿ ಶರಪ್ರಯೋಗಿಸುವಷ್ಟು ಸಾಧಿಸಿದ್ದಿ ನೀನು ಬಿಡುವಿದ್ಯೆಯಲ್ಲಿ. ಯಾರು ಕಲಿಸಿದ್ರು ಮಗ ಇದೆಲ್ಲ ನಿನಗೆ? ಸ್ವಾಮಿ, ಮತ್ಯಾರು? ಗುರುವರೇ ಒಲಿರು ಹರಸಿದೆ ನೀವಲ್ಲದೆ ಮತ್ಯಾರು? ಗುರುವರೇ ಒಲಿರು ಹರಸಿದೆ ಶರದ ವಿದ್ಯೆಯ ಎಲ್ಲವನ್ನು ಒಲಿದು ಹರಸಿದೆಯ ಶರದ ವಿದ್ಯೆಯ ಎಲ್ಲವನ್ನು ಈ ಮರದ ಕೆಳಗಿಯ ಮೂರ್ತಿಯಲ್ಲಿ ಈ ಮರದ ಕೆಳಗಿಯ ಮೂರ್ತಿಯಲ್ಲಿ ನೀವಿದ್ದು ಎನಗೆ ಗುರುವರನೇ ಒಲಿದು ಹರಸಿದೆ ಆ
ಬಹಳಷ್ಟು ಅಪೇಕ್ಷೆ ಮತ್ತು ಹಂಬಲುಳ್ಳವ ನಾನು. ಏನಾದರೂ ಸಾಧಿಸಿಯೇ ತೀರಬೇಕೆಂಬ ಛಲವುಳ್ಳವ ನಾನು. ನೀವು ಆ ದಿನ ಒಂದರ್ಥದಲ್ಲಿ ತಿರಸ್ಕಾರ ಮಾಡಿದರೂ ಕೂಡ ನಿಮ್ಮನ್ನೇ ಧ್ಯಾನಿಸಿ ನಿಮ್ಮನ್ನೇ ನನ್ನ ಮನಸ್ಸ ಇಚ್ಛಾ ಮೂರ್ತಿಯನ್ನಾಗಿ ನಿರ್ಮಿಸಿ ಮರದಿಂದ ನಾನು ನಿಮ್ಮ ಮೂರ್ತಿಯನ್ನು ಮಾಡಿ ಅದಕ್ಕೆ ನಿಮ್ಮನ್ನೇ ಆಹ್ವಾನಿಸಿ ನಿಮ್ಮನ್ನೇ ಧ್ಯಾನಿಸಿ ಸ್ವಾಮಿ ಈ ಎಲ್ಲ ವಿದ್ಯೆಯನ್ನು ಕಲಿತೇನೆ. ಒಂದರ್ಥದಲ್ಲಿ ಪರೋಕ್ಷವಾಗಿ ನೀವು ನನ್ನ ಗುರುಗಳೇ, ಪ್ರತ್ಯಕ್ಷವಾಗಿ ಹೇಳಿಕೊಡದಿದ್ರು ಪರೋಕ್ಷವಾಗಿ ನಿಮ್ಮ ಮಾರ್ಗದರ್ಶನ, ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ ಬಲದಿಂದ ನಾನು ಈ ಸಾಧನೆ ಮಾಡಲಿಕ್ಕಾಯ್ತು ಸ್ವಾಮಿ. ಸ್ವಾಮಿ ತಪ್ಪಿದ್ರೆ ಕ್ಷಮಿಸಬೇಕು.